ಇವತ್ತಿನ ಏಕಾದಶಿಯನ್ನ ಸಫಲ ಏಕಾದಶಿ ಅಂತ ಕರೀತಾರೆ. ಕ್ರೋಧಿ ಸಂವತ್ಸರದ ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನ ಸಫಲ ಏಕಾದಶಿ ಅಂತ ಕರೀತಾರೆ. ಇದರ ಮಹಿಮೆಯನ್ನ ಪದ್ಮ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣಗಳು ತಿಳಿಸ್ಕೊಂಡು ಹೋಗುತ್ತೆ. ಸಫಲ ಏಕಾದಶಿ ಅಂತ ಯಾತಕ್ಕೋಸ್ಕರ ಇದನ್ನ ಕರೀತಾರೆ ಅಂತ ಹೇಳಿದ್ರೆ, ಈ ಏಕಾದಶಿಯ ದಿನ ವಿಶೇಷವಾಗಿ ನಾನಾ ವಿಧವಾದ ಫಲಗಳನ್ನ ದೇವರಿಗೆ ನಾವು ನೈವೇದ್ಯ ಮಾಡ್ಬೇಕಂತೆ. ಅದರಿಂದಾಗಿ ಇದನ್ನ ಸಫಲ ಅಂತ ಕರೀತಾರೆ. ಫಲ ನೈವೇದ್ಯದಿಂದ ಕೂಡಿದಂತಹ ಏಕಾದಶಿ ಇದು ಅಂತ. ದೇವರಿಗೆ ವಿಶೇಷವಾಗಿ ಫಲಗಳನ್ನ ನೈವೇದ್ಯ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ನಾರಾಯಣ ರೂಪಿ ಭಗವಂತನಿಗೆ. ನಾವು ಭಗವಂತನನ್ನ ಕೇಶವ, ನಾರಾಯಣ, ಮಾಧವ, ಗೋವಿಂದ, ಶ್ರೀಧರ, ದೋಕ್ಷಜ, ಕೃಷ್ಣ, ಹರಿ ಈ ರೀತಿ ಎಲ್ಲ ಕರಿತೀವಲ್ಲ, ಅದರಲ್ಲಿ ನಾರಾಯಣ ರೂಪಿ ಭಗವಂತನಿಗೆ ವಿಶೇಷವಾಗಿ ಫಲಗಳನ್ನ ನೈವೇದ್ಯ ಮಾಡಬೇಕು ಅಂತ ಹೇಳುತ್ತೆ ಪುರಾಣ. ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಹಣ್ಣುಗಳನ್ನ ಬೆಳೀತಾರೆ ಆ ಹಣ್ಣುಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿ ದೀಪದಾನ ಮಾಡಿದರೆ ಬಹಳ ವಿಶೇಷ ಅಂತೆ. ಉಪವಾಸದ ಜೊತೆ ಜಾಗರಣೆ ಮಾಡಿದ್ರೆ ಬಹಳ ವಿಶೇಷ. ಜಾಗರಣೆ ಅಂದ್ರೆ ನಮಗೆ ಎಲ್ಲಿ ತನಕ ನಿದ್ದೆ ಬರೋಲ್ವೋ ಅಲ್ಲಿ ತನಕ ಭಗವಂತನ ನಾಮಸ್ಮರಣೆಯನ್ನ ಮಾಡೋದು, ಅಥವಾ ಭಗವಂತನ ಕಥೆಗಳನ್ನ ಕೇಳೋದು, ವಿಷ್ಣು ಸಹಸ್ರನಾಮ ಹೇಳೋದು, ಈ ರೀತಿ ಭಗವಂತನನ್ನ ಆರಾಧನೆ ಮಾಡಿದರೆ ಇದಕ್ಕೆ ಸರಿಸಾಟಿಯಾದಂತಹ ತೀರ್ಥ ಮತ್ತೊಂದಿಲ್ವಂತೆ, ಯಜ್ಞ ಮತ್ತೊಂದಿಲ್ವಂತೆ, ಇದಕ್ಕೆ ಸರಿಸಾಟಿಯಾದಂತಹ ವ್ರತ ಮತ್ತೊಂದಿಲ್ಲ ಅಂತ ಪುರಾಣಗಳು ಹೇಳುತ್ತೆ. ಈ ಸಫಲ ಏಕಾದಶಿಯ ದಿನ ಹಣ್ಣುಗಳನ್ನ ನಾರಾಯಣ ರೂಪಿ ಭಗವಂತನಿಗೆ ಅರ್ಪಣೆ ಮಾಡಿ ಉಪವಾಸವನ್ನ ಮಾಡಿ ರಾತ್ರಿ ಜಾಗರಣೆಯನ್ನ ಮಾಡೋದ್ರಿಂದ ಪುಣ್ಯ ತೀರ್ಥಗಳಲ್ಲಿ ಮಿಂದಂತಹ ಫಲ, ಯಜ್ಞ ಮಾಡಿದಂತಹ ಫಲ, ವ್ರತ ಮಾಡಿದಂತಹ ಫಲ ಬರುತ್ತಂತೆ. ಪುರಾಣಗಳು ಸಫಲ ಏಕಾದಶಿಯ ಮಹತ್ವವನ್ನ ತಿಳಿಸ್ತಾ ಒಂದು ಕಥೆಯನ್ನ ಹೇಳುತ್ತೆ. ಏನಂತ ಹೇಳಿದ್ರೆ, ಚಂಪಾವತಿ ಅನ್ನೋ ನಗರ ಅಂತೆ. ಅಲ್ಲಿ ಮಹಿಷ್ಮತಿ ಅನ್ನೋ ಒಬ್ಬ ರಾಜ ಇದ್ದನಂತೆ. ಈ ರಾಜನಿಗೆ 4 ಮಕ್ಕಳು. ಅವರಲ್ಲಿ ಹಿರಿಯವನ ಹೆಸರು ಲುಂಪಕ ಅಂತ. ಇವನು ಮಹಾಪಾಪಿ, ಮಹಾದುಷ್ಟ, ಎಲ್ಲಾ ರೀತಿಯ ದುಶ್ಚಟಗಳಿಂದ ಕೂಡಿದವ ಈತ. ಇದರಿಂದಾಗಿ ರಾಜನಿಗೆ ಬಹಳ ಬೇಸರ ಇತ್ತಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಬೇಸರದ ವಿಷಯ ರಾಜನಿಗೆ ಅಂದ್ರೆ, ಕೆಟ್ಟ ದುರ್ವಿಚಾರದಲ್ಲಿ ಇದ್ದದ್ ಮಾತ್ರ ಅಲ್ಲ, ಇವನು ದೇವತೆಗಳನ್ನ ನಿಂದನೆ ಮಾಡೋದಂತೆ, ದೇವರ ಭಕ್ತರನ್ನ ನಿಂದನೆ ಮಾಡೋದಂತೆ. ಅಂದ್ರೆ ಒಂದ್ ರೀತಿಯ ನಾಸ್ತಿಕನ ಹಾಗೆ ಬದುಕನ್ನ ನಡೆಸಿದವ ಈ ಲುಂಪಕ. ಇದರಿಂದ ಬೇಸರಗೊಂಡಂತಹ ರಾಜ ಏನ್ ಮಾಡ್ತಾನೆ, ಇವನನ್ನ ತನ್ನ ರಾಜ್ಯದಿಂದ ಹೊರಗಾಕ್ತಾನೆ, ಮನೆಯಿಂದ ಹೊರಗಾಕ್ತಾನಂತೆ. ಈ ಲುಂಪಕ ಯಾವ ರೀತಿ ನಾನು ಮುಂದಿನ ಜೀವನ ಸಾಗಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಕಡೆಗೆ ಒಂದು ನಿರ್ಧಾರಕ್ಕೆ ಬರ್ತಾನಂತೆ, ನಾನು ಕಳ್ತನ ಮಾಡ್ಕೊಂಡು ದರೋಡೆ ಮಾಡ್ಕೊಂಡು ಜೀವನವನ್ನ ನಡೆಸ್ತೀನಿ ಅಂತ. ಇವನ್ ಏನ್ ಮಾಡ್ತಾ ಇತ್ತನಂತೆ ಅಂದ್ರೆ, ರಾತ್ರೋರಾತ್ರಿ ಆ ಪಟ್ಟಣಕ್ಕೆ ಹೋಗೋದಂತೆ, ಪಟ್ಟಣಕ್ಕೆ ಬಂದು ಕಳ್ತನ ಮಾಡೋದಂತೆ, ಕಳ್ತನ ಮಾಡಿ ಹೋಗೋದಂತೆ. ಇದೇ ರೀತಿ ಜೀವನವನ್ನ ನಡೆಸ್ತಿದ್ದ. ಹಲವಾರು ಸಲ ಈ ರೀತಿ ಕಳ್ತನ ಮಾಡ್ಬೇಕಾದ್ರೆ ಜನರಿಗೆ ಬೀಳ್ತಾನಂತೆ. ಜನರಿಗೆ ಬಿದ್ದಾಗ ಏನ್ ಹೇಳ್ತಾನಂತೆ ಅಂದ್ರೆ, ನಾನ್ ಯಾರು ಗೊತ್ತಾ ನಿಮ್ಗೆ, ನಾನ್ ರಾಜನ್ ಮಗ, ನನ್ನನ್ನು ಹಿಡಿತೀರಾ ನೀವು ಅಂತ ಎದುರಿಸ್ತಾನಂತೆ ಜನರಿಗೆ. ಹೀಗೆ ಜನರು ಇವನ್ ಸಿಕ್ಕಿದ್ರು ಕೂಡ ಬಿಟ್ಬಿಡ್ತಿದ್ರಂತೆ. ಹೀಗೆ ಮಾಡ್ತಾ ಲುಂಪಕ ತಾನು ಅನ್ಯಾಯ ಮಾರ್ಗದಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ನಂತೆ. ಈ ರೀತಿ ಕೆಟ್ಟ ಕೆಲಸ ಮಾಡ್ತಾ ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ಸಫಲ ಏಕಾದಶಿ ಬಂತಂತೆ. ಆ ಮಾಸದಲ್ಲಿ ಚಳಿಗಾಲ ಬೇರೆ, ತುಂಬಾ ಚಳಿ ಆಗ್ತಾ ಇದೆಯಂತೆ. ದಶಮಿಯ ದಿನ ಸಾಯಂಕಾಲ ರಾತ್ರಿಯಲ್ಲಿ ತುಂಬಾ ಚಳಿಯಿಂದ ಗಡಗಡ ಗಡಗಡ ನಡುಗ್ತಾ ಇದ್ದಾನಂತೆ ಇವನು. ಒಂದಳೆ ಅಶ್ವತ್ಥ ಮರ, ಅಂದ್ರೆ ನಾವು ಅರಳಿ ಮರ ಅಂತ ಏನ್ ಹೇಳ್ತೀವಿ, ಅರಳಿ ಮರ, ಆ ಅರಳಿ ಮರನೇ ಇವನು ವಾಸಸ್ಥಾನ. ಅದ್ರ ಕೆಳಗಡೆನೆ ಇವನು ಮನ್ಕೊಳ್ಳೋದು, ಅದೇ ಇವನ ವಾಸಸ್ಥಾನ. ಚಳಿ ತಡಿಲಿಕ್ಕಾಗ್ತಿಲ್ವಂತೆ, ಹಲ್ಲು ಕಚ್ಚಿಕೊಂಡು ಮಲ್ಕೊಂಡಿದ್ದಾನಂತೆ. ಚಳಿ ತಡಿಲಿಕ್ಕಾಗ್ದೆ ಗಡಗಡ ಗಡ ನಡುಗ್ತಾ ಇದ್ದಾನೆ. ನಿದ್ರೇನೆ ಬರ್ಲಿಲ್ವಂತೆ ದಶಮಿ ದಿನ ರಾತ್ರಿ ಇವನಿಗೆ. ಮರುದಿನ ಏಕಾದಶಿ ಬಂತು, ಇದೇ ಸಫಲ ಏಕಾದಶಿ ಬಂತಂತೆ.
ಏಕಾದಶಿಯ ಹಿಂದಿನ ದಿನ ನಿದ್ದೆ ಮಾಡದೇ ಇರೋದ್ರಿಂದ ಏಕಾದಶಿ ದಿನ ಇವನಿಗೆ ಎದ್ದೇಳಿಕೆ ಆಗ್ಲಿಲ್ವಂತೆ. ಮಲಗಿದಲ್ಲೇ ಏಕಾದಶಿ ಸುಮಾರು ಹೊತ್ತು ಕಳೆದೋಯ್ತಂತೆ. ಅಂದ್ರೆ ಮಧ್ಯಾಹ್ನದ ತನಕ ಕಳೆದೋಯ್ತಂತೆ ಏಕಾದಶಿ. ಆಮೇಲೆ ಹೊಟ್ಟೆ ಹಸಿವಿಗೆ ಏನಾದ್ರೂ ತಿನ್ನೋಣ ಅಂತ ಮೇಲೆದ್ದು, ಕಷ್ಟಪಟ್ಟು ಮೇಲೆದ್ದು ಮರದಿಂದ ಉದುರಿದಂತ ಹಣ್ಣುಗಳನ್ನೆಲ್ಲ ತರ್ತಾನಂತೆ. ತಂದ್ರು ಕೂಡ ಅವನಿಗೆ ಅದನ್ನ ತಿನ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಂತ. ಅವತ್ತು ತಿನ್ಲಿಕ್ಕೆ ಆಗ್ಲಿಲ್ವಂತ ಅವನಿಗೆ. ಏನ್ ಮಾಡಿದ್ನಂತೆ, ಹಣ್ಣುಗಳನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿದ್ನಂತೆ. ನಾನು ಮೊದ್ಲೇ ಹೇಳಿದಂತೆ ಬಹಳ ದುಷ್ಟ ಇವನು, ನಾಸ್ತಿಕನಾಗಿ ಬದುಕನ್ನ ನಡೆಸಿದವನು, ದೇವರ ಭಕ್ತರನ್ನ ಬೈತಿದ್ದವನು. ಆದ್ರೂ ಕೂಡ ಯಾವುದೋ ಜನ್ಮದ ಪುಣ್ಯದ ಫಲದಿಂದ ಇವನು ಹಣ್ಣುಗಳನ್ನ ತಂದು ಭಗವಂತನಿಗೆ ಅರ್ಪಣೆ ಮಾಡಿದ್ನಂತೆ. ಇವನು ಹಣ್ಣುಗಳನ್ನ ತಂದ್ರೂ ಕೂಡ ಹಣ್ಣುಗಳನ್ನ ತಿನ್ಲಿಲ್ಲ. ಅಂದ್ರೆ ಆ ದಿನ ಉಪವಾಸ ಮಾಡ್ದ. ಮತ್ತೆ ರಾತ್ರಿ ಚಳಿಯಿಂದ ಇವನಿಗೆ ನಿದ್ರೆ ಕೂಡ ಬರ್ಲಿಲ್ಲ. ಸೊ ಅದೇ ರೀತಿ ಇವನು ಜಾಗರಣೆ ಕೂಡ ಮಾಡ್ದ. ಮತ್ತೆ ಭಗವಂತನಿಗೆ ಹಣ್ಣುಗಳನ್ನ ಕೂಡ ನೈವೇದ್ಯ ಮಾಡ್ದ. ಈ ರೀತಿ ಈ ಸಫಲ ಏಕಾದಶಿಯ ಪುಣ್ಯದಿಂದ ಮಾರನೇ ದಿನ ದ್ವಾದಶಿ ದಿನ ಒಬ್ಬ ಕುದುರೆ ಸವಾರ ಅಂತೆ ಕುದುರೆಯನ್ನ ಏರಿ ಬಂದಂತೆ ಇವನ ಹತ್ರ, ಲುಂಪಕನ ಹತ್ರ ಬಂದು ಹೇಳ್ತಾನಂತೆ, ನಿನ್ನನ್ನ ರಾಜ ಕರೀತಾ ಇದ್ದಾನೆ, ಬರ್ಬೇಕಂತೆ ನೀನು, ನಿನಗೆ ರಾಜ್ಯವನ್ನ ವಹಿಸ್ತಾನಂತೆ ಅವನು ಅಂತ ಹೇಳ್ತಾನೆ. ಈ ಲುಂಪಕನಿಗೆ ಬಹಳ ಆಶ್ಚರ್ಯ ಆಯ್ತಂತೆ. ಸಫಲ ಏಕಾದಶಿಯ ಉಪವಾಸ ಜಾಗರಣೆ ಫಲ ನೈವೇದ್ಯದಿಂದ ಇವನಲ್ಲೂ ಕೂಡ ಪರಿವರ್ತನೆ ಆಗಿತ್ತಂತೆ. ಇವನು ಕೂಡ ಭಗವಂತನ ಭಕ್ತ ಆಗಿದ್ದಂತೆ. ಈ ಲುಂಪಕ ರಾಜ ಕರೀತಾ ಇದ್ದಾನೆ. ರಾಜ ಅಂದ್ರೆ ಅವನಪ್ಪ, ಮಹಿಷ್ಮತ ರಾಜ ಇದ್ದಾನಲ್ಲ ಅವನ ಹತ್ರ ಹೋದ್ನಂತೆ, ತನ್ನ ಅಪ್ಪನ ಹತ್ರ ಹೋದ್ನಂತೆ ಇವನು ಲುಂಪಕ. ಮಗನಲ್ಲಿ ಆದಂತ ಇಂಥ ಪರಿವರ್ತನೆಯನ್ನ ನೋಡಿ ರಾಜನಿಗೆ ತುಂಬಾ ಖುಷಿ ಆಯ್ತಂತೆ, ತಂದೆಗೆ ತುಂಬಾ ಖುಷಿ ಆಯ್ತಂತೆ. ಇವನಿಗೆ ರಾಜ್ಯವನ್ನ ಕೊಟ್ಟು ಕಾಡಿಗೆ ಹೋಗ್ತಾನಂತೆ. ಮಹಿಷ್ಮತ ರಾಜ ತಪಸ್ ಮಾಡ್ಲಿಕ್ಕೋಸ್ಕರ ಕಾಡಿಗೆ ಹೋದ. ಈ ಸಫಲ ಏಕಾದಶಿಯ ಪ್ರಭಾವದಿಂದ ಉಂಟಾದಂತಹ ಇವನ ಮನಸ್ಸಿನಲ್ಲಿ ಆದಂತಹ ಪರಿವರ್ತನೆಯಿಂದ ಇವನು ಭಗವಂತನ ಭಕ್ತನಾಗಿ ಅನೇಕ ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾನಂತೆ. ಕಡೆಗೆ ರಾಜ್ಯವನ್ನ ತನ್ನ ಮಗನಿಗೆ ವಹಿಸ್ಕೊಟ್ಟು ತಾನು ಕೂಡ ಭಗವಂತನನ್ನ ಸೇರ್ದ ಅಂತ ಈ ಸಫಲ ಏಕಾದಶಿಯ ಮಹತ್ವವನ್ನ ಪದ್ಮ ಪುರಾಣ ಮತ್ತೆ ಭವಿಷ್ಯೋತ್ತರ ಪುರಾಣಗಳು ತಿಳಿಸ್ಕೊಂಡು ಹೋಗುತ್ತೆ. ಈ ಕಥೆಯಿಂದ ನಮಗೆ ಏನ್ ಸ್ಪಷ್ಟ ಅರ್ಥ ಆಗುತ್ತೆ ಅಂದ್ರೆ, ನಾನು ಪ್ರತಿ ಸಲ ಏಕಾದಶಿ ಕಥೆ ಹೇಳ್ಬೇಕಾದ್ರೆ ಏನ್ ಹೇಳ್ತೀನಿ ಅಂದ್ರೆ, ನಾವು ಏಕಾದಶಿಯನ್ನ ಕಷ್ಟಪಟ್ಟು ಮಾಡ್ಲಿ ಇಷ್ಟಪಟ್ಟು ಮಾಡ್ಲಿ ಫಲ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ಈ ಕತೆ ಹೇಳುತ್ತೆ. ದ ಮಾರಲ್ ಆಫ್ ದ ಸ್ಟೋರಿ ಈಸ್, ನಾವು ಕಷ್ಟಪಟ್ಟಾರು ಮಾಡ್ಲಿ ಇಲ್ಲ ಇಷ್ಟಪಟ್ಟಾರು ಮಾಡ್ಲಿ ಇಲ್ಲ ಗೊತ್ತಿಲ್ಲದೆ ಆದ್ರೂ ಮಾಡಿದ್ರು ಕೂಡ ಅದ್ರ ಫಲ ಖಂಡಿತ ಸಿಗುತ್ತೆ ಅನ್ನೋದನ್ನ ಈ ಕತೆ ಹೇಳುತ್ತೆ. ಲುಂಪಕನಿಗೇನು ಏಕಾದಶಿ ಮಾಡ್ಬೇಕು ಅಂತ ಇರ್ಲಿಲ್ಲ, ಉಪವಾಸ ಮಾಡ್ಬೇಕು ಅಂತ ಇರ್ಲಿಲ್ಲ, ಫಲಗಳನ್ನ ನೈವೇದ್ಯ ಮಾಡ್ಬೇಕು ಅಂತ ಇರ್ಲಿಲ್ಲ. ಆದ್ರೂ ಕೂಡ ಅವನು ದೈವ ಇಚ್ಛೆಯಂತೆ ಅವನ ಹಿಂದಿನ ಜನ್ಮದ ಪುಣ್ಯದ ಫಲದಿಂದ ಅವನು ಈ ಏಕಾದಶಿಯನ್ನ ಮಾಡ್ದ, ಸಫಲ ಏಕಾದಶಿಯನ್ನ ಮಾಡ್ದ. ಸಫಲ ಏಕಾದಶಿಯನ್ನ ಮಾಡಿದ್ರಿಂದ ಮತ್ತೆ ಅವನಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟ, ಭಗವತ್ ಭಕ್ತನಾದ, ರಾಜ್ಯಭಾರ ಮಾಡ್ದ, ಮತ್ತೆ ಭಗವಂತನನ್ನೇ ಸೇರ್ದ ಅಂತ ಪದ್ಮ ಪುರಾಣ ಮತ್ತೆ ಭವಿಷ್ಯೋತ್ತರ ಪುರಾಣಗಳು ಹೇಳ್ತಾ ಹೋಗುತ್ತೆ. ನಾವು ಈ ಏಕಾದಶಿಯನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಎಂತ ಫಲ ಸಿಗ್ಬೋದಲ್ವಾ. ಅದರಿಂದ ಏಕಾದಶಿಯನ್ನ ಮಾಡದಿದ್ರೂ ಕೂಡ ಏಕಾದಶಿಯ ದಿನ ಏಕಾದಶಿಯ ಕಥೆಯನ್ನ ಶ್ರವಣ ಮಾಡೋದ್ರಿಂದ ಕೂಡ ಪುಣ್ಯ ಬರುತ್ತೆ ಅಂತ ಪುರಾಣಗಳು ತಿಳಿಸ್ಕೊಂಡು ಹೋಗುತ್ತೆ. ಇದು ಇವತ್ತಿನ ಸಫಲ ಏಕಾದಶಿಯ ಕತೆ.